ಬಟ್ ನಿಮಗೆ ಮೇನ್ಲಿ ಆಸ್ ಸ್ಟೂಡೆಂಟ್ಸ್ ಮೈ ಸಿನ್ಸಿಯರ್ ಅಡ್ವೈಸ್, ವರ್ಕ್ ಹಾರ್ಡ್. ವರ್ಕ್ ಈಸ್ ವರ್ಷಿಪ್, ಕಾಯಕವೇ ಕೈಲಾಸ. ಬಸವಣ್ಣವ್ರು ಹೇಳಿದ್ದು ಚೆನ್ನಾಗಿ. ನಾನು ನಂಬಿ ನಾನು ದೈವ ಭಕ್ತ. ಆಪರೇಷನ್ ಥಿಯೇಟರ್ಗೆ ಹೋಗ್ಬೇಕಾದ್ರೆ ನಾನು ಕೈ ಮುಗದೆ ಹೋಗ್ತೀನಿ. ಆದರೆ ನಾನು ಯಾವತ್ತೂ ಕೂತು ಸತ್ಯನಾರಾಯಣ ಪೂಜೆ ಮಾಡಲಿಕ್ಕೆ 3 ಅವರ್ ನಾನು ಹೆಂಡತಿ ಜೊತೆ ಕೂತೆ. ನಮ್ಮ ಮನೇಲಿ ಸತ್ಯನಾರಾಯಣ ಪೂಜೆ ಮಾಡಿದೆ. ನನ್ನ ವೈಫ್ಗೆ ಹೇಳಿದೆ, ಒಂದು 2 ಚಪ್ಪಾಳೆ ಹೊಡಿಸ್ತಾ ಇರ್ತೀನಿ. ಯಾವ್ದು ಆಗಲೇ ಹೇಳಿದೆ, ನಾನು ರೈತರ ಮಗ ಚಪ್ಪಾಳೆ ಹೊಡೀರಿ ಅಂತ. ತುಂಬ ಜನ ಹೆಣ್ಮಕ್ಳಿದ್ದೀರಿ, ಇನ್ನೊಂದ್ಸರಿ ನೀವು ಚಪ್ಪಾಳೆ ಆಗಡೆ ಲವ್ಲಿ ವೈಫ್ ಅಟ್ ಹೋಮ್ ಚಪ್ಪಾಳೆ ಹೊಡೀರಿ. ನಾಳೆ ನೀವೆಲ್ಲ ಹೇಳ್ಕೊಟ್ಟಿರ್ತೀನಿ. ಇವೆಲ್ಲ ಮದುವೆ ಕೆಲಸ ಯಜಮಾನ್ರ ಮುಂದೆ ನಿಂತ್ಕೋಬೇಕು. ರೀ ಸರಿ ನನ್ನ ಲವ್ಲಿ ವೈಫ್ ಅಂದ್ರಿ ಅನ್ನೋವರೆಗೂ ಬಿಡಬಾರ್ದು. ಗೊತ್ತಾಯ್ತಾ? ಯಾವ ಮನೆಯಲ್ಲಿ ಲಕ್ಷ್ಮಿ ಸರಸ್ವತಿ ಎಲ್ಲ ಅವಳೇನೆ. ಯಾರ ಮನೆಯಲ್ಲಿ ಹೆಣ್ಣು ಮಗಳು ಚೆನ್ನಾಗಿರ್ತಾಳಲ್ಲ, ನೋಡಕ್ ಚೆನ್ನಾಗಿರೋದು ಅಷ್ಟೇ ಅಲ್ಲ, ಅವರ ಗುಣ ನಡತೆ ಚೆನ್ನಾಗಿರ್ತಾರೆ. ಮೈ ವೈಫ್ ಇಸ್ ಎ ಟೀಚರ್. ಶಿ ಇಸ್ BSc B.Ed. ಮೈ ವೈಫ್ ಇಸ್ ಮಮತಾ. If you enjoy your work, you need not work an hour a day ಅಂತ ಸ್ಟೇಟ್ಮೆಂಟ್ ಇದೆ. ಐ ಎಂಜಾಯ್ ಮೈ ವರ್ಕ್. 23 ಗಂಟೆ ಕೆಲಸ ಮಾಡ್ತೀನಿ ನಾನು. ಒಂದೇ ರಾತ್ರಿ 10 ಜನ ಮುಸ್ಲಿಂ ಹುಡುಗರ ಹೊಟ್ಟೆಯಿಂದ ಬುಲೆಟ್ ತೆಗೆದಂತ ಸರ್ಜನ್ ನಾನು ಬೋರಿಂಗ್ ಅಂಡ್ ಮೆಡಿಕಲ್ಸ್ ಹಾಸ್ಪಿಟಲ್ ಅಲ್ಲಿ. ರಾತ್ರಿ 8:45 ನೆಕ್ಸ್ಟ್ ಡೇ 10:45 ನಾನು 10 ಜನ ಮುಸ್ಲಿಂ ಹುಡುಗರಿಂದ. ನೀವು ಬುಲೆಟ್ ಇಂಜುರಿ ಅಂದ್ರೆ ನಿಮ್ಗೆ ಬರೀ ಸಿನಿಮಾ ಒಳಗೆ ನೋಡಿರ್ತೀರಿ. ನಾನು ಸಿನಿಮಾ ಒಳಗೆ ನೋಡಿದ್ದೆ ಅಮಿತಾಬ್ ಬಚ್ಚನ್ ಪಿಕ್ಚರ್ನಾಗಿ. ಯಾಕಂದ್ರೆ ನಾವೆಲ್ಲ ಸಿವಿಲಿಯನ್ ಸರ್ಜನ್ಸ್, ಮಿಲಿಟರಿ ಸರ್ಜನ್ಸ್ ಅಲ್ಲ. ನಾನು ನೋಡಿದ್ದ ಎಕ್ಸ್ಪೀರಿಯನ್ಸ್ ನೋಡ್ತೀನಿ. ಯಾವುದೇ ಸಿನಿಮಾ ನೋಡ್ಲಿ ಅಂತ ಹೊಡಿತಾನೆ, ಅದ್ಯಾವುದು ಇಲ್ಲೇ ಹೋಗ್ತದೆ ಎಡಗಡೆ ಭುಜಕ್ಕೆ. ಇವನು ಆ ಹುಡುಗಿನ ಹಿಡ್ಕೊಂಡು ಹೋಗ್ತಾನೆ, ಹಳೆ ಮನೆಗೆ ಅಲ್ಲೊಂದು ಚಾಕು ತಗೋತಾನೆ, ದೀಪದೊಳಗೆ ಅದನ್ನ ಬಿಸಿ ಮಾಡಿಬಿಟ್ಟು ಅಂತ ತೆಗಿತಾನೆ. ಅಷ್ಟೇ ನನ್ನ ಅನುಭವ. ಅವತ್ತು ನೋಡ್ತೀನಿ ಗೋಲಿಬಾರ್ ಆಗೋಗಿದೆ. ಗೋಲಿಬಾರ್ ಅಂದ್ರೆ ಪೊಲೀಸ್ನವರು ಹೆಂಗೆ ಗುಂಡು ಹೊಡೆದಿರ್ತಾರೆ ಅಂದ್ರೆ ಬರೀ ಅಲ್ಲಿ ಹೊಡೆಯೋದಿಲ್ಲ. ಒಬ್ಬ ಹುಡುಗ ಕರಡಿಗೆ ಹಿಡ್ಕೊಂಡಿದ್ದಾನೆ, ಕಿತ್ಕೊಂಡು ಹೊರಟೋಗಿದೆ. ಇಂಟೆಸ್ಟೈನ್ 6 ಮೀಟರ್ ಇರುತ್ತೆ ನಿಮ್ಮ ಕೇಳುತ್ತ ಹೊಟ್ಟೆಯಲ್ಲಿ, ಸೋರ್ತಾ ಇದೆ ರಕ್ತ. ಅವನು ಬ್ರಾಟ್ ಅನ್ಕಾನ್ಶಿಯಸ್ ಒಂಥರ ಇನ್ನೂ ಇದಾನೆ, ಕಂಡುಬಿಡ್ತಾ ಇದ್ದಾನೆ. ಅದನ್ನ ಓಪನ್ ಮಾಡಿ ರಿಸೆಟ್ ಮಾಡಿ ಸೈಕಲ್ ಪ್ಯಾಚ್ ಪಂಚರ್ ಆಗ್ತಾರಲ್ಲ ಆ ಕೆಲಸ ಮಾಡ್ತೀವಿ. ಸೊ ಅವ್ನು ಉಳ್ಕೊಂಡ. 10 ಜನ ಇಂಥ ಹುಡುಗರು ನನ್ನ ಉಳಿಸಿದಕ್ಕೆ ನನಗೆ 1994ರಲ್ಲಿ ಫಸ್ಟ್ ಟೈಮ್ ಇನ್ ಮೈ ಲೈಫ್ ಐ ವೆಂಟ್ ಅಬ್ರಾಡ್. ಯಾತಕ್ಕೆ ಹೋದೆ ಅಂದ್ರೆ ದೇರ್ ವಾಸ್ ಎ ವರ್ಲ್ಡ್ ಸರ್ಜನ್ಸ್ ಕಾನ್ಫರೆನ್ಸ್ ಹೆಲ್ಡ್ ಇನ್ ಲಂಡನ್. ನಾನು ಪೇಪರ್ ಕಳಿಸಿದ್ದೆ. ನಾನು ಅವಾಗೆಲ್ಲ ನಮ್ಮ ಹತ್ರ ಕ್ಯಾಮ್ರಾಗಳು ಇಲ್ಲ, ಕ್ಲಿಕ್ ಅಡ್ಜಸ್ಟ್ ಮಾಡ್ಕೊಂಡು ಆ ಹುಡುಗರು ಫೋಟೋ ತೆಕ್ಕೊಂಡು ಎಕ್ಸ್ರೇ ಫೋಟೋ ತೆಕ್ಕೊಂಡು ಐ ಪ್ರಿಪೇರ್ಡ್ ಎ ಪೇಪರ್. ಹೌ ಎ ಸಿಂಗಲ್ ಸರ್ಜನ್ ಕ್ಯಾನ್ ಸೇವ್ ಸೋ ಮೆನಿ ಯಂಗ್ ಬಾಯ್ಸ್ ಬೈ ಡೂಯಿಂಗ್ ಸರ್ಜರಿ ಅಂತ. ಇಟ್ ವಾಸ್ ಅಕ್ಸೆಪ್ಟೆಡ್ ಇನ್ ಲಂಡನ್ ವರ್ಲ್ಡ್ ಇಂಟರ್ನ್ಯಾಷನಲ್ ಸರ್ಜನ್ಸ್ ಕಾನ್ಫರೆನ್ಸ್. ನನ್ನ ಪೇಪರ್ಗೆ ಐ ಗಾಟ್ ಬೆಸ್ಟ್ ಸರ್ಜನ್ ಅವಾರ್ಡ್ ಇನ್ ಲಂಡನ್ ಇನ್ 1990. ಅದಕ್ಕೆ ನೇರವಾಗಿ ನೀವು ಕೇಳಬೇಕು. ಖುಷಿಯಾದವರ ಕಥೆಯನ್ನು ನೇರವಾಗಿ ಕೇಳಿದ್ರೆ ಇಂಥ ಸಾರ್ಥಕ ಕಾರ್ಯಕ್ರಮವನ್ನ ರಾಯಲ್ ಕಾಲೇಜಿನಲ್ಲಿ ನಮ್ಮ ದೇವರಾಜ್ ಅವರು BK ಟೀಚರ್ ಮೇಡಮ್ ಇದ್ದಾರೆ. ಸೊ ಪ್ರಾಂಶುಪಾಲರು ಟೀಚರ್. ದಿಸ್ ಇಸ್ ಎ ವೆರಿ ವಂಡರ್ಫುಲ್ ಪ್ರೋಗ್ರಾಮ್. ಇಂಥ ಮಾಡಿದಾಗೆ ನೀವೆಲ್ಲ ನೆನ್ಸ್ಕೋತೀರಿ. 10 ವರ್ಷ ಆದ್ಮೇಲೆ ನೆನ್ಸ್ಕೋತೀರಿ, ಅವತ್ತು ಭಾಷಣ ಕೇಳಿದ್ದೆ ನಾನು ಆಂಜನಪ್ಪ ಅವರು. ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಅಚೀವರ್ಸ್ ಇದು. ಅಂಡ್ ಸ್ಟಡೀಸ್ ರೀ, ಯು ಮಸ್ಟ್ ಬಿ ಗುಡ್. ನಮ್ಮಂತ ಬರ್ತೀವಿ, ಮಾತಾಡ್ತೀವಿ, ಹೋಗ್ತೀವಿ. ಅಲ್ಟಿಮೇಟ್ಲಿ ಯುವರ್ ಜಾಬ್ ಇಸ್ ಟು ಗೆಟ್ ಎ ಡಿಗ್ರಿ ಅಟ್ ದ ಹೈಯೆಸ್ಟ್ ರ್ಯಾಂಕ್. ಟ್ರೈ ಮಾಡಿ. ಸಿ, ನಾನು ಆಸ್ ಎ ಡಾಕ್ಟರ್ ಇನ್ನೊಂದು ಆಲ್ವೇಸ್ ಹೇಳ್ತೀನಿ, ಅಟೆಂಪ್ಟ್ ಮಾಡೋದು ನಮ್ಮ ಕೆಲಸ. ಎಲ್ರಿಗೂ 100ಕ್ಕೆ 100 ಬರೋದಿಲ್ಲ, 99 ಬರಲ್ಲ. ಬಂದ ಸಾಕ್ರಿ, ಬಂದಷ್ಟು ನಾನು ಪ್ರಯತ್ನ ಪಟ್ಟೆ ಅನ್ನೋ ಖುಷಿ ನಿಮ್ಗೆ ಇರಬೇಕು. ಎಲ್ಲ ಓದ್ತಾ ಹೊಡ್ಕೊಂಡು ಅಲ್ಲೋಗಿ ಇಲ್ಲೋಗಿ ಇಟ್ಕೊಂಡ್ಬಿಟ್ಟು ಮಾರ್ಕ್ಸ್ ಬರಲಿಲ್ಲ ಅಂತ ಬೇಜಾರು ಮಾಡ್ತಾರೆ. ನಾನು ಪ್ರಯತ್ನ ಪಟ್ಟೆ ಆದರೂ ಬರಲಿಲ್ಲ. ದಟ್ಸ್ ಎ ಡಿಫರೆಂಟ್ ಆಟಿಟ್ಯೂಡ್. ಅಂಡ್ ಇವತ್ತು ಟು ಅಚೀವ್ ದೇರ್ ಆರ್ ಲಾಟ್ ಆಫ್ ಅವೆನ್ಯೂಸ್, ಲಾಟ್ ಆಫ್ ಆಪರ್ಚುನಿಟೀಸ್. ಸೊ ಹಂಗಾಗಿ ಆ ಮೊದಲ ಕಾಲದಲ್ಲಿ ಹೋಗರಿ ಅಂತ ಬೇಕಿರಲಿಲ್ಲ. ಇವತ್ತು ಆಪರ್ಚುನಿಟಿ ಇದೆ. ಇಲ್ಲೊಂದು ಇನ್ಸ್ಟಿಟ್ಯೂಷನ್ ಬಂತು. ಇವು ನಾನು ಆಕ್ಚುಲಿ ಇಂಗ್ಲಿಷ್ ಮೀಡಿಯಂಗೆ ಯಾಕೆ ಓದಲಿಲ್ಲ ಅಂದ್ರೆ ನಮಗೆಲ್ಲ ಫೈನಾನ್ಷಿಯಲ್ ಅನುಕೂಲ ಇರಲಿಲ್ಲ. ಅಲ್ಲಿಗೂ ನಾನು ಬೇಡಾಡ್ಕೊಂಡು ಇವತ್ತು ಕೂಡ ನನಗೆ ಆಗಲೇ ಬಿಸಿ ಬಿಸಿ ಕಾಪಿ ಕೊಟ್ಟು, ನಿಮ್ಮ ಹೆಸರೇನಪ್ಪ? ಸಿದ್ದರಾಜು. ನೋಡ್ರಿ, ಜೀವನದಲ್ಲಿ ಎಂಥವ್ರು ಇಂಪಾರ್ಟೆಂಟ್ ಆಗ್ತಾರೆ. ಸಿದ್ದರಾಜು ಥರನೇ ಹನುಮಂತರಾಯಪ್ಪ ಅಂತ ಅಟೆಂಡರ್ ಇದ್ರು ನಾನು ಪ್ರಿನ್ಸಿಪಲ್ ಹೈಸ್ಕೂಲ್.
ದೊಡ್ಡಬಳ್ಳಾಪುರ. ನಾನು GKBMS ಗೌರ್ಮೆಂಟ್ ಕನ್ನಡ ಬಾಯ್ಸ್ ಮಿಡ್ಲ್ ಸ್ಕೂಲ್, GKBMS ಅಂದ್ರೆ 7th ಸ್ಟ್ಯಾಂಡರ್ಡ್ ಹೈಯೆಸ್ಟ್ ಬಂದೆ. ನನ್ನ ಅಣ್ಣ ಟೀಚರ್ ಮುನಿಕೃಷ್ಣಯ್ಯ ಅಂತ ನನ್ನ ಓದಿಸಿದವರು, ಈ ವಾಸ್ ಎ ಪ್ರೈಮರಿ ಸ್ಕೂಲ್ ಟೀಚರ್. ನನ್ಗೆ ಹೇಳ್ದ, ಅಜ್ಜಿ ಇಂಗ್ಲಿಷ್ ಮೀಡಿಯಂ ಸೇರ್ಕೊ ಅಂತ. ನನಗೆ 100ಕ್ಕೆ 62 ಬಂದಿತ್ತು. TB ಸೂರ್ಯನಾರಾಯಣ ಅಂತ ನಮ್ಮ ಮೇಷ್ಟ್ರು ಇನ್ನೂ ನೆನಪಿದೆ. ಮುನ್ಸಿಪಲ್ ಹೈಸ್ಕೂಲ್ನಾಗ ಎಂಟ್ರಿ ಆದ ತಕ್ಷಣ 2 ಸಾಲ್ ಮಾಡಿದ್ರು. 65 ಕೆಳಗಡೆ ಕೊಡಿರಲ್ಲ, ಹಿಂಗ್ ಕೂತ್ಕೊಳ್ಳಿ, 65 ಮೇಲೆ ಇಲ್ಲಿ ಕೂತ್ಕೊಳ್ಳಿ ಅಂತ. ನಾನು ಇಲ್ಲಿ ಕೂತ್ಕೊಂಡೆ. ಆ ಕಡೆ ಇಂಗ್ಲಿಷ್ ಮೀಡಿಯಂ ಸೇರ್ಸ್ಕೊತಾರಂತೆ, ಈ ಕಡೆ ಕನ್ನಡ. ನನಗೆ ಆ ಕಡೆ ಕೂತ್ಕೋಬೇಕು ಅಂತ ಆಸೆ. ಮೇಲೆ ನಿಂತ್ಕೊಂಡೆ. ಸಾರ್ ನಾನು ಆ ಕಡೆ ಕೂತ್ಕೊಳ್ಳ ಸರ್. ಎಷ್ಟೋ ನಿಂದ ಮಾರ್ಕ್ಸು? ಸರ್ 62 ಸರ್. ಕೂತ್ಕ ಅಲ್ಲೇ ಅಂದ್ರು. ಸರ್ ಇಲ್ಲ ಸರ್, ನಾನು ಇಂಗ್ಲಿಷ್ ಮೀಡಿಯಂ ಓದ್ತೇನೆ. ಹಂಗಾರೆ ಒಂದು ಕ್ವಶನ್ ಕೇಳ್ತೀನಿ, ಆನ್ಸರ್ ಮಾಡ್ತೀಯ ಅಂದ್ರು. ಒಂಚೂರು ABCD ಗೊತ್ತಿತ್ತಲ್ಲ, ಹಳ್ಳಿ ಸ್ಕೂಲಿಂದ ಬಂದ. ಕೇಳಿ ಸರ್ ಅಂತೆ. ಎಂದಿದ್ರೆ ಕ್ಯೂ ಸ್ಪೆಲ್ಲಿಂಗ್ ಏನೋ ಅಂದ್ರು. ವಾಟ್ ಈಸ್ ದ ಸ್ಪೆಲ್ಲಿಂಗ್ ಆಫ್ ಕ್ಯೂ? ಖುಷಿ ಆಗ್ಬಿಡ್ತು ನನಗೆ. ಬಸ್ ಮೇಲೆಲ್ಲ ಬರ್ತಿದ್ ನೋಡಿದ್ದೆ, ಬಿಗ್ ಕ್ಯೂ ಸರ್ ಅಂದೆ. ನೋಡ್ಬಿಡ್ಲೇ ಮುಟ್ಟಾಳ ಕೂತ್ಕೊಂಡ್ರು. ಹಿಂಗೇಂದ್ರು ಅದಲ್ಲ ಅಂದ್ರು. ಈಗ ಎಷ್ಟು ಜನ ನಿಮ್ಗೆ ಗೊತ್ತಿದೆಯೋ ನಂಗೆ ಗೊತ್ತಿಲ್ಲ, ಆಗಲ್ಲ ಹೋಗ್ಬಿಡ್ತಿದೆ. QUE ಇಷ್ಟಿದೆ ನೋಡ್ರಿ. ಕ್ಯೂ ಅನ್ಬೇಕಾದ್ರೆ ಕ್ಯೂ ನನಗೆ ಹೆಂಗ್ರಿ ಗೊತ್ತು, ಪಾಪ ಹಳ್ಳಿ ಹುಡುಗರು. ಆಮೇಲೆ ಬಹಳ ಸ್ಟ್ರಿಕ್ಟ್ ಮನುಷ್ಯ. ಸ್ಟ್ರಿಕ್ಟ್ ಇರಬೇಕು, ಹ್ಯೂಮನ್ ಹಾರ್ಟ್ ಇರಬೇಕು. ಐ ಆಮ್ ಎ ವೆರಿ ಲವ್ಲಿ ಟೀಚರ್, ಐ ಆಮ್ ಎ ವೆರಿ ಫ್ರೆಂಡ್ಲಿ ಟೀಚರ್. ಮೆಡಿಕಲ್ ಕಾಲೇಜ್ನಲ್ಲಿ ಯಾರನ್ನ ಅಂಜನಪ್ಪ ಸರ್ ಅಂದ್ರೆ ಹಂಗಿರ್ಬೇಕು, ಸ್ಟ್ರಿಕ್ಟ್ ಇರಬೇಕು, ನಮಸ್ತೆ ಆಗಬೇಕು. ಕೇಳಲಿಲ್ಲ ಪುಣ್ಯಾತ್ಮ. ನಾನು ಅಳಕ್ ಶುರು ಮಾಡಿದೆ. ಮೆಲ್ಲಗೆ ಆ ಕಡೆಯಿಂದ ಅಟೆಂಡರ್ ಬಂದ, ಹನುಮಂತರಾಯಪ್ಪ. ಈ ಪುಣ್ಯಾತ್ಮ 2 ಕಾಫಿ ಕೊಟ್ಟ, ಫೋಟೋ ಬೇರೆ ತೆಗೆಸ್ಕೊಟ್ಟ. ರಾಜ್ಕುಮಾರ್ ಫ್ಯಾನ್ ಅಂತ. ಇವ್ ನಂಬಿ ರಾಜ್ಕುಮಾರ್ ಎಂತ ವರ್ಸಟೈಲ್ ಮ್ಯಾನ್ ಅಂದ್ರೆ ಅವ್ನ ಮೇಲೆ ಒಂದು ಕತೆ ಹೇಳ್ತೀನಿ, ಆಮೇಲೆ ಬಾಟ್ನ ನಿಲ್ಸ್ತೀನಿ. ನಾನು ಹೊಳ್ದು ಯಾಕಲೆ ಮರಿ ಹೇಳ್ತಾ ಇದೀಯ ಅಣ್ಣ, ನಾನು ಆ ಕಡೆ ಕೂತ್ಕೊಳ್ಳ ಅಂದೆ. ಒಂದ್ ಕೆಲಸ ಮಾಡು, ಅವರೆಲ್ಲ ನೋಡ್ತಾವ್ರೆ, ಅಲ್ಲ ಬೇರೆ ಗಿಡದ ಹತ್ರ ಉಚ್ಚಿ ಬಂದು ಆ ಕಡೆ ಕೂತ್ಕೊಬಿಡು. ಇವತ್ತು ನೆನ್ಸ್ಕೊತೀನಿ, ಹನುಮಂತರಾಯ್ ಹೇಳ್ದಂಗೆ ಅಲ್ಲ ಉಚ್ಚಾಗಿ ಬಂದು ಅವ್ರ ಕಡೆ ಕೂತ್ಕೊಂಡೆ ನನ್ನ ಹೆಸರು ಬರ್ಕೊಂಡ್ಬಿಟ್ರು. ಕೊನೆಗೆ ನಾನೇ ಹೈಯೆಸ್ಟ್ ಇಂಗ್ಲಿಷ್ ಮಾರ್ಕ್ಸ್ ತಗೊಂಡೆ ಹೈಸ್ಕೂಲ್. ಬಿಕಾಸ್ ಆಫ್ ಹಿಮ್ ಐ ವೆಂಟ್ ಇಂಗ್ಲಿಷ್ ಮೀಡಿಯಂ ಅಂತ. ಅದಕ್ಕೆ ಭಾರಿ ಇಂಪಾರ್ಟೆಂಟ್. ಸೊ ಇನ್ನೆರಡು ಮಾತು ಹೇಳಿ ನಾನು ಸುತ್ತು 10 ಊರಿಗೆ ನಾನೇ ಮೊದಲನೇ ಡಾಕ್ಟರ್. ನಿಮ್ಗೊಂದು ಮಾತು ಹೇಳಿದೆ, ಐ ಆಮ್ ದ ಬೆಸ್ಟ್ ಅಂತ. ಎರಡನೇದು, ಮೈ ಪೇರೆಂಟ್ಸ್ ಆರ್ ದ ಬೆಸ್ಟ್. ಆನೆಸ್ಟ್ಲಿ ನಿಮ್ಗೆ ಇವತ್ತೊಂದು ಮಾತು ಹೇಳ್ತೀನಿ. ನನ್ನ ಅಪ್ಪ ಇವತ್ತಿಲ್ಲ, ಹನುಮಂತರಾಯಪ್ಪ 2ನೇ ಕ್ಲಾಸ್ ಓದಿದರು. ಈಸ್ ಗ್ರೇಟರ್ ದ್ಯಾನ್ ಅದಾನಿ ಆರ್ ಅಂಬಾನಿ ಫಾರ್ ಮೀ. ಅಂಬಾನಿ ಮಗ ಅಮೆರಿಕಾಗ ಹೋಗಿದ್ದು ದೊಡ್ಡದಲ್ರಿ. ಸುತ್ತು 10 ಊರಿಗೆ ನನ್ನಪ್ಪ ಹೆಮ್ಮೆಯಿಂದ ಹೇಳ್ಕೊಂಡು, ನನ್ನ ಮಗ ಆಂಜನೇಯ MBBS ಓದ್ತಾ ಇದ್ದಾನೆ ಅಂತ. ನಾನು 1978ರಲ್ಲಿ MBBS ಡಿಗ್ರಿ ತಗೋತೀನಿ. ಅವಾಗೆಲ್ಲ ನೀವೆಲ್ಲ ಮಾಡಿದಂಗೆ ಗ್ರಾಜ್ಯುಯೇಷನ್ ಡೇ ಅವೆಲ್ಲ ಯಾರು ಮಾಡ್ತಾ ಇರಲಿಲ್ಲ, ರೊಕ್ಕನೇ ಇರ್ತಿರ್ಲಿಲ್ಲ. ನಾನು ಟ್ರೈನ್ನ ಬರ್ತೀನಿ ದೊಡ್ಡಬಳ್ಳಾಪುರಕ್ಕೆ. 9 ರೂಪಾಯಿ 80 ಪೈಸೆ ಆಗಿತ್ತು ಟ್ರೈನ್ ಚಾರ್ಜು. ಇಳಿತೀನಿ, ನೋಡ್ತೀನಿ ಕೈನ ಒಂದು ಸೂಟ್ ಕೇಸ್ ಇತ್ತು. ಅಲ್ಲಿ ನಮ್ಮೂರ್ನ ನಾವು ಹುಡುಗ ಇದ್ದ, ಅಣೆಯ ಈಗ ಬಂದ್ರ ಅಂತ ಹುಲ್ಲೇ ಅಂದ್ರು. ಸೈಕಲ್ ಮೇಲೆ ಕುಂಡಿಸ್ಕೊಂಡು ಹೋದ. ಖುಷಿಯಿಂದ ಹೋಗ್ತೀನಿ. ಊರ್ನಾಗೆಲ್ಲ ಡಿಕ್ಲೇರ್ ಮಾಡ್ಬೇಕು ನಾನು ಡಾಕ್ಟರ್ ಆಗ್ಬೇಕು ಅಂತ. ನನ್ನ ಮನೆ ಹತ್ರ ಹೋದ್ರೆ ನನ್ನ ಅಮ್ಮ ಮುಸುರಿ ಬಳಿತಿದ್ಲು, ಲಕ್ಷ್ಮೀ ದೇವಮ್ಮ. ನನ್ನ ಅಮ್ಮ ಸತ್ಯ ಲವ್ಲಿ ಲೇಡಿ. ಸ್ಕೂಲ್ಗೆ ಹೋಗಿಲ್ಲ ನನ್ನ ಅಮ್ಮ. ನಾನು ನೋಡಿದ ನನ್ನ ಅಮ್ಮನಿಗೆ ಖುಷಿ. ಬಳ್ಳಾರಿಯಿಂದ ಬಂದಿದೆ, ನನ್ನ ಮಗ ಅಮೆರಿಕಾದಿಂದ ಬಂದಂಗೆ ಅಯ್ಯಮ್ಮನಿಗೆ ಆಗಿನ ಕಾಲದಲ್ಲಿ. ಅಲ್ಲೇ ಮಗನ ಟೀ ಕೊಡ್ತೀನಿ, ನಿಮಿಷ. ನಾನು ಶೂಟ್ ಕೇಸ್ನ ನೆಲ್ಲ ತೆಗೆದು ಟಿಗ್ರಿಂಗ್ ಹಿಡ್ಕೊಂಡೆ. ನಮ್ಮ ಅಮ್ಮನಿಗೆ ಗೊತ್ತೇ ಆಗಲಿಲ್ಲ ಅದೇನು ಅಂತ. ಪಾಪ ಸ್ಕೂಲ್ಗೆ ಹೋಗಿಲ್ಲ, ಹಂಗಾಗಿ ಗೊತ್ತಾಗಿಲ್ಲ. ನನಗೆ ಬೇಜಾರಾಯ್ತು. ಯಾರಾದ್ರೂ ನನ್ನ ಡಿಗ್ರಿ ಸರ್ಟಿಫಿಕೇಟ್ ಅಪ್ರಿಷಿಯೇಟ್ ಮಾಡ್ಬೇಕಲ್ಲ ಅಂತ. ಅಪ್ಪ ಎಲ್ಲಮ್ಮ? ಮಗನೇ ಕಾನೆ ಗದ್ದೆ ಒಳಗೆ ಕಳೆ ಕೀಳ್ತಿದ್ದಾರೆ ಆಳುಗಳ ಜೊತೆ, ನಾನು ಅಡಿಗೆ ರೆಡಿ ಮಾಡ್ತಾ ಇದ್ದೀನಿ, ಬುಟ್ಟಿ ತಗೊಂಡು ಇರಮ್ಮ ಬರ್ತೀನಿ, ಆಮೇಲೆ ಟೀ ಕುಡಿತೀನಿ. ಸೀದಾ ಹೋದೆ ನಮ್ಮ ಕೆರೆ ಹಿಂದೆಗಡೆ. ನಾವೆಲ್ಲ ಕಳೆ ಕಿತ್ತಿದ ಕೆರೆ ಹೋದೆ. ನನ್ನಪ್ಪ ನಾನು ನೋಡಿ ತಿಳ್ಕೊಂಡ ಖುಷಿ, ಮಗ ಬಂದಿದ್ದಾನೆ ಅಂತ ಬದಿಲ್ ಮೇಲೆ ನಿಂತ್ಕೊಂಡಿದ್ದೆ. ಡಿಗ್ರಿ ಸರ್ಟಿಫಿಕೇಟ್ ಹಿಂಗೆ ಇಟ್ಕೊಂಡಿದ್ದೆ ನಾನು. ಆಳುಗಳೆಲ್ಲ ಓ ಡಾಕ್ಟರ್ ಬಂದ್ಬಿಟ್ಟವ್ರ ಅಂದ್ರು. ನಾನು ನನ್ನ ಅಪ್ಪನಿಗೆ ಕಳೆ ನೋಡ್ತಾ ಇದ್ದಂಗೆ ಚಕ್ ಅಂತ ಹಿಂಗೆ ಹಿಡ್ಕೊಂಡೆ ಡಿಗ್ರಿ ಸರ್ಟಿಫಿಕೇಟ್ನ. ನಂಬಿ ನನ್ನ ಮಾತನ್ನ. ನನ್ನ ಅಪ್ಪನಿಗೆ ಎಷ್ಟು ಸಂತೋಷ ಆಗಿತ್ತು ಅಂದ್ರೆ, ಗುರ್ಜೆ ಕೈನಲ್ಲಿ ಎದ್ದು ಬಂದ ನನ್ನ ತಪ್ಪಿಕೊಂಡು ಕೊಟ್ಟಂತ ಮುತ್ತನ್ನ ನಾನು ಜೀವನದಲ್ಲೇ ಮಾಡಿದೆ. ಮೈ ಫಾದರ್ ಇಸ್ ಗ್ರೇಟರ್ ದ್ಯಾನ್ ಅದಾನಿ ಆರ್ ಅಂಬಾನಿ. ಇದಮ್ಮ ಬಹಳ ಇಂಪಾರ್ಟೆಂಟ್. ನಿಮ್ಮ ಅಪ್ಪ ಆಟೋ ಓಡಿಸ್ಬೋದು, ಡಸಂಟ್ ಮ್ಯಾಟರ್. ಎಲ್ಲೋ BBMP ವರ್ಕರ್ ಇರ್ಬೋದು, ಡಸಂಟ್ ಮ್ಯಾಟರ್. ಯು ಶುಡ್ ಸೆಲೆಬ್ರೇಟ್. ಇವತ್ತು ನೋಡ್ತಿರ್ತೀರಿ ನೀವು ಪೇಪರ್ನಾಗೆ, ಯಾರೋ ಕೆಲಸ ಮಾಡೋರ ಮಗಳು ಕೋಲಾರ ಕಡೆ ರೈತನ ಮಗಳು IAS ಮಾಡ್ತಾಳೆ. ವಾಟ್ ಎನ್ ಫ್ಯೂಚರ್, ವಾಟ್ ಎ ಹ್ಯಾಪಿನೆಸ್, ವಾಟ್ ಎನ್ ಇನ್ಸ್ಪಿರೇಷನ್ ಅಂತವನ್ನೆಲ್ಲ ನೀವು ಕೇಳಬೇಕು. ಅಂಥವ್ರನ್ನ ಕರೆಯೋದು
ವರ್ಷಕ್ಕೊಂದು ಪ್ರೋಗ್ರಾಮಿಗೆ ಗೆಸ್ಟ್ಗಳು ಕರೆಯೋಕ್ಕಾಗಲ್ಲ. ನನಗೆ ಎಷ್ಟು ಕೆಲಸ ಇವತ್ತು ಬಿಟ್ಟು ಬಂದಿದ್ದೀನಿ, ಏನೋ ಒಂದು ಖುಷಿಯಲ್ಲಿ ಬಂದಿದ್ದೀನಿ. ಆಕ್ಚುಲಿ ಐ ಆಮ್ ಎ ಡೈರೆಕ್ಟರ್ ಆಫ್ ಒಕ್ಕಲಿಗರ ಸಂಘ, ಐ ಆಮ್ ಚೇರ್ಮನ್ ಆಫ್ ಕೆಂಪೇಗೌಡ ಹಾಸ್ಪಿಟಲ್. ನಾನು ಐ ಶುಡ್ ಹ್ಯಾವ್ ಬೀನ್ ದೇರ್. ಇವಾಗ ಕೆಂಪೇಗೌಡ ಪ್ರೋಗ್ರಾಮ್ ಮಾಡ್ತಿದ್ದಾರೆ. ನಾನು ಅನ್ನಿಸ್ತು ಕೆಂಪೇಗೌಡ ಪ್ರೋಗ್ರಾಮಲ್ಲಿ ಯಾರ್ಯಾರೋ ಮಿಂಚೋದ್ರಕ್ಕಿಂತ ಜಾಸ್ತಿ ನಾನು ಹೋಗಿ ರಾಯಲ್ ಕಾಲೇಜ್ನಾಗ ಒಂಚೂರು ಮಿಂಚನ ಅಂತ ಬಂದಿದ್ದೀನಿ. ಒಂದು 10 ಜನ ಒಂದು ಸೆಲೆಬ್ರಿಟಿ ಆದ್ರೆ ದಟ್ಸ್ ಮೈ ಅಚೀವ್ಮೆಂಟ್. ಸೊ ಹಾಗಾಗಿ ಆತ್ಮೀಯರೇ ಬಹಳ ಖುಷಿ. ಸೊ ಕೊನೆಗೆ ರಾಜ್ಕುಮಾರ್ ಬಗ್ಗೆ ಇಷ್ಟೊಂದು ಕನ್ನಡದಲ್ಲಿ ಮಾತಾಡ್ತಾ ಇದ್ದೀನಿ. ನಾನು ಫಸ್ಟ್ ಟೈಮ್ ಡಾಕ್ಟರ್ ಆಗಿ ಹೋದಾಗ ನನಗೆ ಬಹಳ ಆಂಬಿಷನ್ ಅಂದ್ರೆ ಸೂಟ್ ಹಾಕ್ಬೇಕು ನನ್ನ ಜೀವ. ಯಾಕಂದ್ರೆ ಚಿಕ್ಕ ಹುಡುಗರ ಚಡ್ಡಿ ಅರ್ಧೋಗಿತ್ತು, ಬನೀನ್ ಅರ್ಧೋಗಿತ್ತು. ನಾನು ಸೂಟ್ ಹಾಕ್ಬೇಕು ಅನ್ನೋ ಕನಸು ಕಂಡಿದ್ದು ಫಸ್ಟ್ 4ನೇ ಕ್ಲಾಸ್ನಲ್ಲಿ, 4th ಸ್ಟ್ಯಾಂಡರ್ಡು. ಬೆಳಗ್ಗೆ ಎಮ್ಮೆ ಕಟ್ ಹಾಕ್ಬಿಟ್ಟು ಗಪ್ಸೊಪ್ಪು ಇಟ್ಕೊಂಬಂದು ಹಾಕಿ, ಎಮ್ಮೆ ಕಟ್ ಹಾಕಿ ನಮ್ಮ ಅಮ್ಮನಿಗೆ ಪಾತ್ರೆ ಎಲ್ಲ ತೊಳ್ಕೊಟ್ಟು ಅಲ್ಲೇ ಕೆರೆಗೆ ತೊಗೊಂಡೋಗಿ ಕೊಡ್ತು, ತೊಳ್ಕೊಂಬರೇವಿ. ಸ್ಕೂಲಿಗೆ ಬರೀನಿ. 4ನೇ ಕ್ಲಾಸ್ವರೆಗೂ ನಾನು 3 ಸ್ಕೂಲಿಗೆ ಹೋದೇನೆ. ಬ್ಯಾಗ್ ತಗೊಂಡು ಓಡ್ ಬರೀ ಬಂದು ಮತ್ತೆ ಸಾಯಂಕಾಲ ಓದ್ಬೇಕು ಅಂದ್ರೆ ಇಲ್ಲ. ಯಾಕಂದ್ರೆ ಅವಾಗೆಲ್ಲ ಸೀಮೆಣ್ಣೆ ಬುಡ್ಡಿ. ನಮ್ಮಮ್ಮ ಎಲ್ಲರೂ 7 ಜನ ಮಕ್ಕಳನ್ನ ಊಟ ಮಾಡಿದ್ಮೇಲೆ ಆಫ್ ಮಾಡುವ. ಯಾಕಂದ್ರೆ ಅಷ್ಟೇ ದೀಪಕ್ಕೆ ಎಣ್ಣೆ ತಗೊಳಕ್ಕೂ ಅವ್ರ ಹತ್ರ ದುಡ್ಡು ಇರ್ತಿರಲಿಲ್ಲ. ಸೊ ನಾನು ಓದೋದು ಮಧ್ಯಾಹ್ನ. ನಮ್ಮ ಪುಣ್ಯಕ್ಕೆ ಆಗಿನ ಕಾಲದಲ್ಲೇ ಮಿಡ್ ಡೇ ಮೀಲ್ಸ್ ಇತ್ತು. ಅದಕ್ಕೆ ನನ್ನ ವೈಫ್ ಹೇಳಿದೆ. ನನ್ನ ವೈಫ್ ನಾನು ಫಸ್ಟ್ ಹಾಕೊಂಡ ತಕ್ಷಣ ನೋಡ್ತಾರೆ, ರೇ ಇವತ್ತು ಈ ಸೂಟ್ ಹಾಕೊಂಡು ಇವತ್ತು ಅಲ್ಗೂ ಹಾಕೊಂಡ್ಬಿಟ್ಟಿದ್ದೆ. ನಾನು ಹೆಂಡತಿ ಯಾಕೋ ಉದ್ದೇರ ಕೋಟ್ ಹಾಕೊಂಡ್ಬಿಟ್ಟಿದ್ದೀನಿ ನೋಡ್ರಿ ಅಂದ್ರೆ, ನಮ್ಮ ದೊಡ್ಡ ಮನುಷ್ಯನಾಗಿ ಓದ್ತಾ ಇದ್ದೀನಿ, ದೊಡ್ಡ ಕೋಟ್ ಹಾಕೊಂಡು ಹೋಗ್ತಿದ್ದೇನೆ. ಕೋಟ್ ಹಾಕಿದವನು ಕೋಟ್ಯಾಧಿಪತಿ, ನಾನು ಕೋಟ್ಯಾಧಿಪತಿ. ಸುಮ್ಮನೆ ಅಲ್ಲ, ಪ್ರತಿಯೊಂದಕ್ಕೂ ಒಂದು ಮೆಸೇಜ್ ಇರುತ್ತೆ. ಕೋಟ್ ಹಾಕಿದವನು ಕೋಟ್ಯಾಧಿಪತಿ, ನಾನು ಕೋಟ್ಯಾಧಿಪತಿ, ಕ್ರೋರ್ಪತಿ ಕೊಡೆ, ಬಿಕಾಸ್ ಆಫ್ ಮೈ ಹಾರ್ಡ್ ವರ್ಕ್. ಅರ್ಥ ಆಯ್ತಲ್ಲ? ಅದರಿಂದ ಕೋಟ್ ಹಾಕೊಂಡು ಹೋಗಿದ್ದೀನಿ. ಅದು ಅವತ್ತು ಯಾರ್ದೋ ಬಾಡಿಗೆ ಇಸ್ಕೊಂಡು ಹೋಗಿದ್ದೀನಿ. ನಾನು ಸ್ಕೂಲ್ಗೆ ಹೋಗ್ತೀನಿ, ನಾನು ಇನ್ನೂ ಕೊಡ್ತಾ ಇರಲಿಲ್ಲ. ಆ ಮೇಷ್ಟ್ರು ನಾನು ನೋಡ್ತಾರೆ, ಯಾರು ಚಿಕ್ಕ ಹುಡುಗ ಸೂಟ್ ಹಾಕೊಂಡು ಬಂದ್ಬಿಟ್ಟಿದ್ದಾನಲ್ಲ. ನಾನು ಹೇಳಿದೆ, ಸರ್ ಇಲ್ಲ ಸರ್, ನಮ್ಮ ಕಾಲದಾಗ ಆಂಜನಪ್ಪ ಮೇಷ್ಟ್ರು ಇದ್ರು ಸರ್, ಯಪ್ಪಾಶ್ಪುರದ ಆಂಜನಪ್ಪ ಮೇಷ್ಟ್ರು. ಆ ಮೇಷ್ಟ್ರ ಬಗ್ಗೆ 1-2 ಮಾತು ಹೇಳಿ ಆಮೇಲೆ ಇದನ್ನ ಹೇಳಿ ನಿಲ್ಲಿಸ್ತೀನಿ. ಆಂಜನಪ್ಪ ಮೇಷ್ಟ್ರು ಎಂತ ಸೈಕಲ್ನ ಬರೋರು. ನಾನೇ ಮಾನಿಟ್ರು, ತುಂಬ ಚೆನ್ನಾಗಿ ಕಾಗುಂತ ಬರೆಯಲಿ. ಅದಕ್ಕೆ ನನಗೆ ಮಾನಿಟರ್ ಮಾಡಿದ್ರು. ಒಂದೇ ಪ್ರತಿ ಸಾರಿ ಅವರು ಬಂದು ಕೂತ್ಕೊಳ್ಳೋದ್ರಲ್ಲಿ ನಾನು ಬೋರ್ಡ್ ಮೇಲೆ ಬರೆದು ಇರಬೇಕು. ಅವತ್ತು ಹೋಗ್ತೀನಿ, ಮೇಷ್ಟ್ರು ಬಂದು ಕೂತ್ಬಿಟ್ಟಿದ್ದಾರೆ. ಅವರಿಗೆ ಫಸ್ಟ್ ಟೈಮ್ ನಿಂತ್ಕೊಳ್ಳಿ ನಿಂತ್ಕೊಂಡೆ. ನಾನು ಇದು ಏನೋ ಹೆಚ್ಚು ಕಮ್ಮಿ ಎಲ್ಲ ಚಡ್ಡಿ ಅಂದ್ರು. ಚಡ್ಡಿನೇ ಹಾಕೊಂಡಿಲ್ಲ, ಬರೀ ಶರ್ಟ್ ಹಾಕೊಂಡ್ ಬಂದ್ಬಿಟ್ಟಿದ್ದೀನಿ. ಯಾಕೆ ಹಂಗಾಗೋಯ್ತು ಅಂದ್ರೆ, ಚಡ್ಡಿ ಹಾಕೊಂಬಾಗ. ನಾನು ಮನೆಗೆ ಓದ್ತೀನಿ, ನಮ್ಮಮ್ಮ ಪಾತ್ರೆ ಕಳಿತಾ ಇದ್ಲು. ಯಾಕೆ ಮಗನೇ ಬಂದೆ? ಅಮ್ಮ ಮೇಷ್ಟ್ರು ಬೈದ್ರು ಕಣಮ್ಮ, ಆಂಜನಪ್ಪ ಮೇಷ್ಟ್ರು ಚಡಿ ಹಾಕಮ್ಮ. ನಮ್ಮಮ್ಮನ ಭಾಷೆಯೊಳಗೆ ಹೇಳ್ತೀನಿ, ಇದು ಕನ್ನಡ ಮಾತಾಡ್ಬೇಕಾದ್ರೆ ಬಹಳ ಕೇರ್ಫುಲ್ ಆಗಿ ಮಾತಾಡ್ಬೇಕು. ಕೆಲವು ಬ್ಯೂಟಿಫುಲ್ ಇರ್ತವೆ, ಕೆಲವು ಮೇಷ್ಟ್ರಿಗೆ ತಿಗ ಕಡಿತದಂತ ಅಂತ ನಮ್ಮಮ್ಮನ ಭಾಷೆ. ಏನು ಓದಿಲ್ಲ. ಅಲ್ಲ ಮಗನೇ, ಚಡ್ಡಿ ನಾನೇ ನಿನ್ಗೆ ಹಾಕಿ ಕಳಿಸ್ತೀನಿ. ಇರೋ ಒಂದು ಚಡ್ಡಿನ ಒಗದಲ್ಲಿ ಒಣಗಾಕಿದ್ದೀನಿ. ಇನ್ನ ತ್ಯಾವ ಐತೆ. ನನ್ನ ಮಗ ತ್ಯಾವ ಚಡ್ಡಿ ಹಾಕಕ್ಕಾಗತ್ತಾ? ನಮ್ಮಮ್ಮನ ಸೆನ್ಸ್ ನೋಡಿ ಚೆನ್ನಾಗಿ. ಅಮ್ಮ ಹಂಗಾರೆ ಮೇಷ್ಟ್ರು ಬೈತಾರಲ್ಲಮ್ಮ, ಹೊಡಿತಿರಲ್ಲ ಅವ್ರು, ಬೈತಾರಲ್ಲಮ್ಮ. ಹಂಗಾರೆ ದನ ಹೊಡ್ಕೊಂಡು ಹೋಗೋದು ನಮ್ಮಮ್ಮ. ದನ ಹೊಡ್ಕೊಂಡು ಹೋಗ್ಬಿಟ್ರೆ ನಾನೇ ಫಸ್ಟ್ ಇದ್ದೀನಿ ಕ್ಲಾಸ್ಗೆ. ಶ್ರೀನಿವಾಸ ಅಂತ ಇನ್ನೊಬ್ಬ ಇದ್ದ, ಪಾಪ ಅವನು ಈ ಬಿಕೆ ಅಟೆಂಡರ್ ಇದೆಯಾ ಕಾಲೇಜ್, ಅವನು ನನ್ನ ಜೊತೆ ಓದಿ. ಅವನೇನಾದ್ರು ಫಸ್ಟ್ ಬಂದ್ಬಿಟ್ರೆ ಹಂಗಾರೆ ಹೋಗೋದು. ನಾನು ಸೀದಾ ಬಂದೆ. ನನ್ನ ಕ್ಲಾಸ್ನಾಗ 2 ಹುಡುಗಿರಿದ್ರಮ್ಮ, ಶಾಂತಮ್ಮ, ಬಸವರಾಜಮ್ಮ. ಶಾಂತಬಾಗ್ರ ಮಗಳು ಶಾಂತಮ್ಮ, ಬಸವರಾಜಮ್ಮ, ಬಂಡೆಪ್ಪನವರು. ಆ ಬಸವರಾಜಮ್ಮನ 2 ಮಕ್ಕಳಿಗೆ ನಾನು ಆಪರೇಷನ್ ಮಾಡಿದ್ದೀನಿ. ಎಷ್ಟು ಸಂತೋಷ ಗೊತ್ತಾ ಅವ್ರಿಗೆ. ನನ್ನ ಕ್ಲಾಸ್ಮೇಟ್ ಆಪರೇಷನ್ ಮಾಡಿದ್ದಾನೆ ಡಾಕ್ಟರ್ ಆಗಿ ಅಂತ. ಆ ಸಂತೋಷ ನೋಡಿ. ನಾನು ಹೋದೆ, ಎಲ್ಲ ಅಂದ್ರು, ಸರ್ ನಮ್ಮಮ್ಮ ಕೊಡ್ಲಿಲ್ಲ ಸರ್, ಯಾವ ಇದು ಹಂಗಾರೆ ಶರ್ಟ್ ಕೆಳಗಡೆ ಹೇಳ್ಕೊಂಡು ಮುಚ್ಕೊಂಡು ಕೂತ್ಕೊ ಅಂದ್ರು. ಮುಚ್ಕೊಂಡು ಕೂತ್ಕೊಂಡು ಇವತ್ತು ನಾನು ನಿಮ್ಮ ಮುಂದೆ ಸೆಲೆಬ್ರಿಟಿ ಆಗಿ. ಅದಕ್ಕೆ ಆಂಜನಪ್ಪ ಅವತ್ತು ಆಂಜನಪ್ಪ ನಮ್ಮ ಅಮ್ಮನ ಅವಳ ದನಕಾಯಿ ಅಂತಿದ್ರೆ ನಾನು ನಿಜವಾಗ್ಲೂ ನಾನು ಫಸ್ಟ್ ಬರ್ತಿರ್ಲಿಲ್ಲ ಜೀವನದಲ್ಲಿ. ಸೊ ಇಂಥ ಸ್ಕೂಲಿಗೆ ನಾನು ಹೋಗ್ತೀನಿ. ಆ ಮೇಷ್ಟ್ರು ಹೆಂಗ್ ಮೇಷ್ಟ್ರು ನೋಡಿ, ಅವ್ನಿಗೆ ಗೊತ್ತಿಲ್ಲ ನಾನು ಇಲ್ಲಿ ಓದಿದ್ದೀನಿ ಅಂತ. 4ನೇ ಕ್ಲಾಸ್ಗೆ ಬಿಟ್ಬಿಟ್ಟಿದ್ದೆ ನಾನು. 7 ಕ್ಲಾಸ್ವರೆಗೂ ಇತ್ತು ನಮ್ಮ ಊರಲ್ಲಿ. ದೊಡ್ಡಬಳ್ಳಾಪುರಕ್ಕೆ ಹೋಗಿ ಸೇರ್ಕೊಂಡಿದ್ದೆ ನಾನು ಏನೋ ರೀಸನ್ಗೆ. ಅವರು ಹಂಗಂದಾಗೆ ಸೂಟ್ ಹಾಕೊಂಡಿದ್ನಲ್ಲ, ಮರಿ ನಿಜವಾಗ್ಲೂ ನೀನು ಇದೇ ಸ್ಕೂಲ್ನಾಗ ಓದಿ ಡಾಕ್ಟರ್ ಆಗಿದೆ? ಹ್ಞೂ ಸರ್, ಸರ್ಜನ್ ಆಗಿದ್ದೀನಿ ಸರ್, ಅದಕ್ಕೆ ಸೂಟ್ ಹಾಕೊಂಡ್ ಬಂದೀನಿ ಅಂದೆ. ಮಕ್ಕಳನ್ನೆಲ್ಲ ಸೇರಿಸ್ಬಿಟ್ರು. ಇಂತೇನೋ ಬ್ಯೂಟಿಫುಲ್ ಬಿಲ್ಡಿಂಗ್ ಇದೆ ನಮ್ಮ ಸ್ಕೂಲು, ಹಳ್ಳಿ ಸ್ಕೂಲು. ಒಂದು ದೊಡ್ಡ ಮರ ಇತ್ತು, ಮರದ ಕಡೆ ಎಲ್ಲಾರನ್ನೂ ಸೇರಿಸ್ಬಿಟ್ರು. ನಾನು ಮಕ್ಕಳು ನೋಡ್ತೀನಿ, ಬಹಳ ಚುಂಟಿ. ನಮ್ಮ ಕಾಲದಾಗ ಹಂಗಲ್ಲ. ಕೇಳಿ ಹಿರಿಯರನ್ನ ಮೇಷ್ಟ್ರು ನೋಡಿದ್ರೆ ಹುಚ್ಚೆ ಪಡೆಯೋದು ನಾವು.
ಈಗ ನಿಮ್ಮನ್ನು ನೋಡಿದ್ರೆ ಮೇಷ್ಟ್ರುಗಳು ಹುಚ್ಚಬೇಕು ಹಂಗಾಗ್ಬಿಟ್ಟಿದೆ, ಕಾಲ ಬದಲಾಗ್ತಾ ಇರುತ್ತೆ, ಏನು ಮಾಡೋಕ್ಕಾಗಲ್ಲ. ನಾನು ಒಬ್ಬನ ಸರ್ ನಾನೇ ಪರಿಚಯ ಮಾಡ್ಕೊಳ್ಳಿ ಡಾಕ್ಟ್ರ್ ಅಂತ, ಏಯ್ ತಮ್ಮ ನಿಂತ್ಕೊಳ್ಳೋ ಅಂದೆ. ಒಬ್ಬನ ಎದ್ದು ನಿಂತ್ಕೊಂಡು, ಏನೋ ನಿನ್ನ ಹೆಸರು? ಸರ್ ನನ್ನ ಹೆಸರು ತಿಮ್ರಾಯಿ ಸರ್. ಮೇಷ್ಟ್ರು ತಿಮ್ಮ ತಿಮ್ಮ ಅಂತಾರೆ ಸರ್. ನೋಡು ತಿಮ್ಮ, ನೀನು 3 ಪ್ರಶ್ನೆ ಕೇಳ್ತೀನಿ, ಬರಾಬರಿ ಯೋಚನೆ ಮಾಡಿ ಉತ್ತರ ಹೇಳು. ಸರ್ ನಮ್ಮ ಮೇಷ್ಟ್ರು ದಿನ ಅದೇ ಕೆಲಸ ಮಾಡ್ತೀನಿ, ಸುಮ್ಮನೆ ಪ್ರಶ್ನೆ ಕೇಳಿ ಸರ್ ಅಂತ. ನೋಡ್ರಿ ಜನರೇಷನ್ ಈಸ್ ಶೋರ್ ಇರ್ತೀರಿ ನೀವೆಲ್ಲ ಅಂತ. ರಿಯಲ್ ಇಟ್ಸ್ ಗುಡ್ ಆಲ್ಸೋ. ಅವನು ಹೇಳಿದ್ದಲ್ಲ, ಕೇಳಿ ಸರ್ ತಿಮ್ಮ, ಸಜ್ಜನರು ಅಂದ್ರೆ ಯಾರು ಅಂತ, ಒಳ್ಳೆಯವ್ರು ಯಾರು ಅಂತ. ಏನ್ ಸರ್ ಇಂಥ ಸಿಂಪಲ್ ಕ್ವಶನ್ ಕೇಳ್ಬಿಟ್ರಿ? ಡಾಕ್ಟರ್ ರಾಜ್ಕುಮಾರ್ ಸರ್ ಅಂತ. ನನ್ನ ಫೇವ್ರೇಟ್ ಹೀರೋ. ಸಜ್ಜನರು ಅಂದ್ರೆ ಡಾಕ್ಟರ್ ರಾಜ್ಕುಮಾರ್. ನಿಜವಾಗ್ಲೂ ನೋಡಿ, ರಾಜ್ಕುಮಾರ್ ಪಿಕ್ಚರ್ ನೀವು ಎಷ್ಟು ಜನ ನೋಡಿರ್ತೀರೋ ಗೊತ್ತಿಲ್ಲ. ಯಾವ ಪಿಕ್ಚರ್ನಲ್ಲೂ ಪೀಡಿಸಿ ಅದಲ್ಲ, ಹೆಂಡ ಕೊಡಿ ಎಲ್ಲ ಬಡಿಸಿ ರೋಲ್ ಮಾಡೋದು. ನಾನು ಡಾಕ್ಟರ್ ಆಗ್ಲಿಕ್ಕೂ ಕೂಡ ರಾಜ್ಕುಮಾರ್ ಮೈ ಇನ್ಸ್ಪಿರೇಷನ್. 7ನೇ ಕ್ಲಾಸ್ನಾಗ ಓದ್ತಾ ಇದ್ದೀನಿ, ರಾಜ್ಕಮಲ್ ಥಿಯೇಟರ್ ದೊಡ್ಡಬಳ್ಳಾಪುರ, ಅದರ ಕೂತಿದ್ದೀನಿ. ಒಂದು ಪಿಕ್ಚರ್ ಆಗಿನ ಕಾಲದಲ್ಲಿ ನಮ್ಮವರು ಅಂತ ಒಂದು ಪಿಕ್ಚರ್. ಆ ಪಿಕ್ಚರ್ನಲ್ಲಿ ರಾಜ್ಕುಮಾರ ಅಣ್ಣ, ಅವನ ತಮ್ಮ ಅಂಜಿ ಶಂಕರ್ ಡಾಕ್ಟರ್. ಇವರು ಸೈಕಲ್ ರಿಕ್ಷಾ ತುಳಿದು ತಮ್ಮನ್ನ ಡಾಕ್ಟರ್ ಮಾಡ್ತಾರೆ. ನನಗೆ ಅವತ್ತೇ ಕೂತ್ ಕನ್ಸ್ಕೊಂಡೆ, ನನ್ನ ಮೇಷ್ಟ್ರು ಮುನ್ಕೃಷ್ಣಯ್ಯ, ಅವನೇ ರಾಜ್ಕುಮಾರ್. ಓದ್ತಾ ಇದ್ದಾನಲ್ಲ ಜೈಶಂಕರ್, ವಿಜಯಶಂಕರ್, ಅವನೇ ನಾನು. ಅವತ್ತೇ ಅನ್ಕೊಂಡೆ ನಾನು ಡಾಕ್ಟರ್ ಅಂತ. ಡಾಕ್ಟರ್ ಆಗೇ ಬಿಟ್ಟಿನ. ಸೊ ದಿಸ್ ಇಸ್ ದ ಪ್ಲೆಷರ್ ಅಂಡ್ ಇನ್ಸ್ಪಿರೇಷನ್ ಆಫ್ ಮೀಡಿಯಾ. ಸರಿ, ನನ್ನ ಫೇವ್ರೆಟ್ ಹೀರೋ ಅಲ್ವಾ? ನನಗೆ ಭಾರಿ ಖುಷಿ ಆಗ್ಬಿಟ್ಟು ನೋಡ್ರಿ, ಮಕ್ಕಳಿಗೆ ಇಂಥ ನಾಲೆಡ್ಜ್. ಸಜ್ಜನರು ಅವನಷ್ಟೇ ಅಲ್ಲ ಸರ್, ರಾಜ್ಕುಮಾರ್ ಸತ್ರ ಸ್ವರ್ಗಕ್ಕೆ ಹೋಗ್ತಾರೆ ಸರ್ ಅಂತ. ರಾಜ್ಕುಮಾರ್ ಇನ್ನ ಬದುಕಿದ್ರು. ನಾನು ರಾಜ್ಕುಮಾರ್ ಎಲ್ಲೋ ಮುಟ್ಟಿದೆ, ಅದನ್ನ ಲಾಸ್ಟ್ ಹೇಳಿ ನಿಲ್ಲಿಸ್ತೀನಿ. ನಾನು ಹಿಂಗೆ ಮಾತಾಡೋ ಲಾಸ್ಟ್ ಅಂತಿರ್ತೀನಿ, ಮುಂದುವರಿತಾ ಇರ್ತದೆ. ಎಲ್ಲಿ ಸ್ಟಾಪ್ ಮಾಡ್ತಾನೆ ನೋಡೋಣ. ಸೊ ಅವ್ರು ಸತ್ರ ಸ್ವರ್ಗಕ್ಕೆ ಹೋಗ್ತಾರೆ ಸರ್. ಅಲ್ಲ ಇವನ ಎಂತ ಬುದ್ಧಿವಂತ. ಲೋ ತಿಮ್ಮ, 2ನೇ ಪ್ರಶ್ನೆ, ದುರ್ಜನರು ಅಂದ್ರೆ ಯಾರು? ಅದು ಬಾರಿ ಸಿಂಪಲ್ ಬಿಡಿ ಸರ್. ವಜ್ರಮುನಿ, ಬದ್ಮಾಶ್, ಯಾರನ್ನಂದ್ರೆ ರೇಪ್ ಮಾಡ್ತಾನೆ, ಸತ್ರ ನರ್ಕೋಕ್ ಹೋಯ್ತಾನೆ ಸರ್ ಅಂತ. ಟಕ ಅಂತ. ಇವನು ಈಗ ನಾನು ಪರಿಚಯ ಮಾಡ್ಕೋಬೇಕಿತ್ತು. ಆಕ್ಚುಲಿ ನಾನು ಸೂಟ್ ಗೀಟ್ ಸರ್ ಮಾಡ್ಕೊಂಡು, ಲೇ ತಿಮ್ಮ 3ನೇ ಪ್ರಶ್ನೆ ಕೇಳ್ತೀನಿ, ಬರೋಬರಿ ಯೋಚನೆ ಮಾಡಿ ಉತ್ತರ ಹೇಳು. ಸರ್ ಇನ್ಸ್ಪೆಕ್ಟರ್ ಬಂದ್ರೆ ಹಿಂಗೆ ಕನ್ಫ್ಯೂಸ್ ಮಾಡ್ತಾರೆ ಸರ್, ಈ ಸುಮ್ಮನೆ ಪ್ರಶ್ನೆ ಕೇಳಿ ಸರ್. ನಾನು ಸ್ಮಾರ್ಟ್ ಆಗಿ ನಿಂತ್ಕೊಂಡು ನನ್ನ ಪರಿಚಯ, ಲೋ ತಿಮ್ಮ, ಸರ್ಜನ್ ಡಾಕ್ಟರ್ ಅಂದ್ರೆ ಯಾರು ಅಂತ. ಅವನು ಸ್ವಲ್ಪ ಕನ್ಫ್ಯೂಸ್ ಆಗ್ಬಿಟ್ಟ. ಬಟ್ ಟಕ್ಕಂತ ಈಚೆಗೆ ಬಂದ. ನಿಮ್ ಜನರೇಷನ್ ಅದೊಂದು. ಆನೆಸ್ಟ್ಲಿ ನಿಮ್ಗೆ ಹೇಳ್ತೀನಿ, ನಮ್ಮ ಕಾಲದಲ್ಲಿ ಸ್ಕೈ ಇಸ್ ದ ಲಿಮಿಟ್ ಅನ್ನೋರು. ನಿಮ್ ಕಾಲದಲ್ಲಿ ಸ್ಕೈ ಇಸ್ ನಾಟ್ ದ ಲಿಮಿಟ್. God has given you so many opportunities and gadgets. You can just lift the sky. ಅದನ್ನ ನೆನಪಿಟ್ಕೊಳ್ಳಿ ಜೀವನದಲ್ಲಿ. ನಿಮಗೆ ರಿಸ್ಟ್ರಿಕ್ಷನ್ ಇಲ್ಲ. If you can mind, you can lift the sky. ನಮ್ಮ ಕಾಲದಲ್ಲಿ ಅಷ್ಟೇನೆ. ನಾನಿದ್ದು ಅವನಿಗೆ ಸಡನ್ ಆಗಿ ಈಚೆ ಬಂದ. ಹೇಳು ನೋಡೋಣ ಸರ್. ನಾನು ಅವಲೇ ಹೇಳಿಲ್ವ ಸರ್, ಸಜ್ಜನರ ಸತ್ರೆ ಸ್ವರ್ಗಕ್ಕೆ ಹೋಗ್ತಾರೆ, ದುರ್ಜನರ ಸತ್ರೆ ನರ್ಕಕ್ಕೆ ಹೋಗ್ತಾರೆ. ಅವ್ರಿಬ್ಬರನ್ನು ಮ್ಯಾಲಕ್ಕೆ ಕಳಿಸೋರೆ ಸರ್ಜನ್ ಡಾಕ್ಟ್ರು. ವೈದ್ಯನಾರಾಯಣ ಹರಿ. ನೋಡ್ರಿ, ನಾವೇನೋ ಜನ ನಮ್ಮನ್ನ ದೇವ್ರು ಅನ್ಕೊಂಡ್ರೆ ಇವ್ರು ಬಡಿ ಮಗ ನನ್ನ ಮ್ಯಾಲಕ್ಕೆ ಕಳ್ಸಕ್ ನೋಡ್ರಿ. ನಾನೆಟ್ಲಿ ಹೇಳ್ತೀನಿ, ಅವ್ನು ಹೇಳಿದ ಮಾತು ಹೆಂಗೆ ನನಗೆ ಎಚ್ಚರಿಕೆ ಗಂಟೆ ಬಾರಿಸ್ತು ಅಂದ್ರೆ, ನಾನು ಇದುವರೆಗೂ 35,000 ಆಪರೇಷನ್ ಮಾಡಿದ್ದೀನಿ. ಪ್ರತಿ ಸಾರಿ ನಿಮ್ಮ ಹೇಳಿದ್ನಲ್ಲಪ್ಪ ಸಾಯಿಸೋರು ಅಂತ, ಅದಕ್ಕೆ ಕೇರ್ಫುಲ್ ಆಗಿ ಆಪರೇಷನ್. ವೆರಿ ಸಕ್ಸಸ್ಫುಲ್ ಸರ್ಜನ್. 35,000 ಆಪರೇಷನ್ ಮಾಡಿದೀನಿ. ಎಲ್ಲರೂ ಚೆನ್ನಾಗಿ ಹೋಗಿ ನನಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ. ಅದಕ್ಕೆ ನನಗೆ ಇವತ್ತು 70 ವರ್ಷ ನಿಮ್ಮ ಥರನೇ ಆಕ್ಟಿವ್ ಆಗ್ತೀನಿ. ನಡೆದಾಡುವ ದೇವರು ಶ್ರೀ ಶ್ರೀ ಶಿವಕುಮಾರ ಸ್ವಾಮಿಗಳು 111 ವರ್ಷ ಬದುಕಿದ್ರು. ಪುಣ್ಯಾತ್ಮರು, ಅನ್ನದಾತ, ಆರೋಗ್ಯದಾತ, ಶಿಕ್ಷಣ ಕೊಟ್ಟಂತ ಪುಣ್ಯಾತ್ಮ. ನಾನು ಅವ್ರು ನೆನ್ಸ್ಕೊಂಡು ಯಾವಾಗಲೂ ಹೇಳ್ತೀನಿ, ಮನುಷ್ಯ 100 ವರ್ಷ ಬದುಕಬೇಕು. 100 ವರ್ಷ ಅಲ್ಲ, ದೇವರು ಮನುಷ್ಯನಿಗೆ ಕೊಟ್ಟಿರೋದು 120 ವರ್ಷ. ನಾಯಿಗೆ 20 ವರ್ಷ, ಕತ್ತೆಗೆ 40 ವರ್ಷ, 3 ಕತ್ತೆ ವಯಸ್ಸು ಮನುಷ್ಯನಿಗೆ. ಆಕ್ಚುಲಿ ಅವರು 120 ವರ್ಷ ಬದುಕಿದ್ರು. ಅವ್ರ ಡೇಟ್ ಆಫ್ ಬರ್ತ್ ಕರೆಕ್ಟ್ ಆಗಿರಲ್ಲ, ಅದಕ್ಕೆ 111 ವರ್ಷ ಬಂತು. ನಾನು 120 ಅಲ್ಲ, 100 ಬದುಕ್ತೀನಿ. ಅದಕ್ಕೆ ನಿಮಗೂ ಎಲ್ಲರಿಗೂ ಕೂಡ, ಏನು ಚಿಕ್ಕ ವಯಸ್ಸಿನವರು ಇದ್ದೀರಿ, ನನ್ನ ವಯಸ್ಸಿನವರು ಸುಮಾರು ಜನ ಇಲ್ಲಿದ್ದಾರೆ, ಎಲ್ಲ ನನ್ಗಿನ್ನ ಚಿಕ್ಕವರೇ ಅವ್ರನ್ನ. ನಿಮ್ಗೆಲ್ಲರಿಗೂ ಕೂಡ ಒಂದು ಫಾರ್ಮುಲಾ, 100 ವರ್ಷ ಬದುಕಬೇಕಾದ್ರೆ ಹೆಂಗ್ ಬದುಕಬೇಕು, ಇವರಿಂದ ಪ್ರಾಕ್ಟೀಸ್ ಮಾಡಿ. ನಗುವಾತ್ಮ, ಗಿರಿಗುಂಡಪ್ಪನವರ ಮಂಕುತಿಮ್ಮನ ಕಗ್ಗದಿಂದ ಈ ಕಗ್ಗ. ನಗುವಾತ್ಮ ಪರಿಮಳವ ಬಸರಿಸುವ ಕುಸುಮ, ನಗು ನಗುತ್ತ ಬಾಳು, ನಗುವ ನಗಿಸುವ, ನಗಿಸಿ ನಗುತ್ತ ಬಾಳುವವರವನ್ನು ಬೇಡಿಕೊಳ್ಳುವ ಮಂಕುತಿಮ್ಮ. ಎಷ್ಟು ಚೆನ್ನಾಗಿದೆ. ನೀವೆಲ್ಲ ಖುಷಿಯಾಗಿರ್ಬೇಕು. ಸಿಟ್ಟು ಮಕ್ಕ ಮಾಡ್ಕೊಳ್ಳೇಬಾರ್ದು. ನೀವು ಖುಷಿಯಾಗಿದ್ರೆ ಇಟ್ ಇಸ್ ಎ ಸ್ಪೆಷಲ್ ಹಾರ್ಮೋನ್ ಇನ್ ಯುವರ್ ಬ್ರೈನ್. ಹೈಪೋಥಾಲಮಸ್ ಅಂತ ಬರುತ್ತೆ, ಎಂಡಾರ್ಫಿನ್ ಅಂತ ಬರುತ್ತೆ. ದಟ್ ಕೀಪ್ಸ್ ಯು ಹೆಲ್ತಿ.
ಈ ಸಿಟ್ ಮಾಡ್ಕೊಂಡ್ರೆ ಅಡ್ರನಲ್ ಇರುತ್ತೆ, ಪಂಪ್ ಹೊಡೆಯುತ್ತೆ. ಅಡ್ರನಲ್ ದೇವ್ರು ಕೊಟ್ಟಿರೋದು ನಿಮ್ಮನ್ನ ಎಸ್ಕೇಪ್ ಮಾಡ್ಲಿಕ್ಕೆ. ಕಾಂಪೌಂಡ್ ಪಕ್ಕದಲ್ಲಿ ನಿಂತ್ಕೊಂಡು ಮೊಬೈಲ್ ನೋಡ್ತಿರ್ತೀರಿ, ಸಡನ್ ಆಗಿ ನಾಗರಾವ್ ಬರುತ್ತೆ, ಯು ಕ್ಯಾನ್ ಜಂಪ್ 8 feet. ದಟ್ ಈಸ್ ಬಿಕಾಸ್ ಆಫ್ ಅಡ್ರನಲ್ ಹಾರ್ಮೋನ್. ಆದ್ರಿಂದ ದಯವಿಟ್ಟು ಯಾವಾಗಲೂ ನಗ್ನಗ್ತಾ ಇರಿ. ಸೊ ಲಾಸ್ಟ್ಗೆ ರಾಜ್ಕುಮಾರ್ ಹೇಳ್ಬಿಟ್ಟಿದೆ ಅಂದ್ರೆ, ನಾನು ಜಯನಗರ ಜನರಲ್ ಹಾಸ್ಪಿಟಲ್ 5 ವರ್ಷ ಸರ್ಜನ್ ಆಗಿದೆ. ಅದು ಇಟ್ ವಾಸ್ ಎ ಬ್ಯೂಟಿಫುಲ್ ಗೌರ್ಮೆಂಟ್ ಹಾಸ್ಪಿಟಲ್. ಶೂಟಿಂಗ್ ನಡೆಯುತ್ತೆ, ಫಿಲ್ಮ್ ಶೂಟಿಂಗ್. ಒಂದಿನ ಬೆಳಗ್ಗೆ ಹೋಗ್ತೀನಿ, ನಾನು ಸ್ಕೂಟರ್ ನಿಲ್ಲಿಸ್ಬಿಟ್ಟು ಒಳಗೆ ಹೋದ್ರೆ ಶೂಟಿಂಗ್ ನಡೀತಾ ಇದೆ. ನನಗೇನಂತ ಇಂಟ್ರೆಸ್ಟ್ ಇಲ್ಲ ಶೂಟಿಂಗ್ನಾಗೆಲ್ಲ. ನನ್ನ ಮೈನರ್ ಆಪರೇಷನ್ ಥಿಯೇಟ್ರಿಗೆ ನಾನು ಹೆಲ್ಮೆಟ್ ಹಿಡೀನಿ, ಹೋದ್ರೆ ವೆರಿ ಹಂಬಲ್ ಮ್ಯಾನ್, ಕೋಟ್ ಹಾಕೊಂಡು ಹಿಂಗೆ ಕೂತಿದ್ರು. ನೋಡ್ತೀನಿ ರಾಜ್ಕುಮಾರ್ ಥರ ಇದಾರಲ್ಲ. ನನ್ನ ಅಲ್ಲಿಗೆ ರಾಜ್ಕುಮಾರ್ ಸರ್ ನೀವು ಅಂದೆ. ಹೌದು ಮರಿ ಅಂದ್ರು. ಮುಟ್ಲ ಸರ್ ಮುಟ್ಟ ಮರಿ ಅಂದ್ರು. ನಾನು ಈ ಟಕ್ ಅಂತ ಮುಟ್ದೆ. ಇವತ್ತು ನೆನ್ಸ್ಕೊತೀನಿ, ನಾನು ಯಾವ್ದಾರ ಫಂಕ್ಷನ್ಗೆ ಹೋದಾಗ ನೀವು ಯಾರು ರಾಜ್ಕುಮಾರ್ ನೋಡಿಲ್ಲೋ ಮುಟ್ಟಿಲ್ಲೋ ನನ್ನ ಕೈ ಮುಟ್ರಿ, ರಾಜ್ಕುಮಾರ್ ಮುಟ್ದಂಗೆ ಆಗತ್ತೆ. ದಟ್ ವಾಸ್ ಮೈ ಎಕ್ಸ್ಪೀರಿಯನ್ಸ್. ಆನೆಸ್ಟ್ಲಿ ಐ ಹ್ಯಾವ್ ಟೇಕನ್ ಮೋರ್ ದೆನ್ 45 minutes. ನಿಮ್ಮ ಪೀರಿಯಡ್ಸ್ ಎಲ್ಲ ಯೂಶಲಿ 45 ನಿಮಿಷ. ನೀವು ಹೋಗೋಟ್ಟೆ ದಯವಿಟ್ಟು ಸಬ್ಜೆಕ್ಟ್ ಚೇಂಜ್ ಮಾಡ್ಕೋತಾ ಇರಿ. Every 45 minutes you must have a break when you are studying. Don't read continuously. The brain has got its own limitations. 5 ನಿಮಿಷ ಹೊರಗಡೆ ಬನ್ನಿ, ಮರ ನೋಡಿ, ಗಿಡ ನೋಡಿ, ಪಕ್ಷಿ ನೋಡಿ, ಚಾಕ್ಲೇಟ್ ಬಾಯ್ನಾಗ ಹಾಕಿ ತಿರ್ಗೋದು ಕೂತ್ಕೊಂಡು ಹೋಗಿ. ದಿಸ್ ಯು ಹ್ಯಾವ್ ಟು ಡೂ ಫ್ರಮ್ ಡೇ 1. ಫಸ್ಟ್ PUC ಹುಡುಗರು ಇದ್ದಾರೆ ಅಂತ ಹೇಳ್ತಾ ಇದ್ರು. ಫಸ್ಟ್ PUC ಮಕ್ಕಳು ಯು ಹ್ಯಾವ್ ಟು ಡೂ ದಿಸ್. ಯಾವತ್ತೋ ಒಂದಿನ ಓದ್ಬಿಟ್ಟು ಎಕ್ಸಾಮ್ ಪಾಸ್ ಮಾಡ್ತೀನಿ ಆಗೋದಿಲ್ಲ. ಫ್ರಮ್ ಡೇ 1 you dedicate your time. Every subject you must read systematically. ನಿಮ್ಮ ಸಕ್ಸಸ್ ನಿಮ್ಮ ಕೈಲಲ್ಲೇ, ಬೇರೆಯವ್ರ ಕೈನಾಗ ಇರೋದಿಲ್ಲ. ಎಲ್ಲ ಮಾಡ್ಯುಲೇಟರ್ಸ್ ಇವರೆಲ್ಲ, ಟೀಚರ್ಸು, ಇನ್ಸ್ಟಿಟ್ಯೂಷನ್. ಇಫ್ ಯು ಆರ್ ಡಿಸೈಡೆಡ್ ದಟ್ ಯು ಶುಡ್ ಬಿ ನಂಬರ್ 1 ಇನ್ ದ ಸೊಸೈಟಿ, ಯು ಕ್ಯಾನ್ ಡೂ ಇಟ್. ಸೊ ಇವತ್ತು ನನ್ನನ್ನು ಈ ಸಂಸ್ಥೆಗೆ ಕರೆದು 4 ಮಾತಾಡಲಿಕ್ಕೆ ನಿಮ್ಮೊಟ್ಟಿಗೆ ಅವಕಾಶ ಕೊಟ್ಟಂತ ಸಂಸ್ಥೆಗೆ, ಪ್ರಾಂಶುಪಾಲರಿಗೆ ಎಲ್ಲರಿಗೂ ನಾನು